ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳ ಬಗೆಗಿನ ಲೇಟೆಸ್ಟ್ ಅಪ್ಡೇಟನ್ನು ನೀಡಲಿದ್ದೇನೆ. ಇದು ರಾಜ್ಯ ಸರ್ಕಾರಿ ನೌಕರರು ಹಾಗೂ ನಿವೃತ್ತಿದಾರರಿಗೆ ಅನ್ವಯ ಆಗುವಂತಹ ಅಪ್ಡೇಟ್ ಆಗಿರುತ್ತೆ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡೋರಾಗಿದ್ದರೆ, ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಏನೇನು ಇನ್ಫಾರ್ಮೇಷನ್ ಇರುತ್ತೋ ಎಲ್ಲ ಇನ್ಫಾರ್ಮೇಷನನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡೋದ್ರಿಂದ ನಾನೇನೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಷನ್ ಬರುತ್ತೆ ಹಾಗೂ ಎಲ್ಲ ನ್ಯೂಸ್ಗಳು ತಿಳಿದು ಬರುತ್ತೆ. ಮೊದಲನೇದಾಗಿ ಈ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳೇನು, ಅದು ಯಾರೊಟ್ಟಿಗೆ ಡಿಸ್ಕಸ್ ಆಗ್ತಿದೆ ಎಲ್ಲದನ್ನು ನಾನಿಲ್ಲಿ ಆ ವರದಿಯನ್ನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದರಲ್ಲಿ ಪೆನ್ಷನ್ ಡೀಟೇಲ್ಸ್ ಏನಿದೆ ಅದನ್ನು ಕೂಡ ನಾನು ಅಪ್ಡೇಟ್ ಏನಿದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಫೆಬ್ರವರಿ 21 ಶುಕ್ರವಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ಸೊ ಏನು ಶುಕ್ರವಾರ ಫೆಬ್ರವರಿ 21 ಇದು ಲೇಟೆಸ್ಟ್ ಅಪ್ಡೇಟ್ಸ್. ಆವಾಗ ಸಭೆ ಆಗಿತ್ತು. ಆ ಸಭೆಯಲ್ಲಿ ಏನೇನು ಬೇಡಿಕೆಗಳನ್ನು ಮಂಡಿಸಿದ್ದಾರೆ ರಾಜ್ಯ ಸರ್ಕಾರಿ ನೌಕರರ ಸಂಘದವರು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ, ರಾಜ್ಯದ ಹಿಂದುಳಿದ 7 ಜಿಲ್ಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇಲಾಖೆಗಳ ನೇಮಕಾತಿ ಅಥವಾ ಮುಂಬಡ್ತಿಯಲ್ಲಿ 80% ಹಾಗೂ ರಾಜ್ಯವ್ಯಾಪ್ತಿ 8% ಮೀಸಲಾತಿ ಅಡಿಯಲ್ಲಿ ನೇಮಕಾತಿ ಮತ್ತು ಮುಂಬಡ್ತಿಗಳನ್ನು ಮಾಡಲು ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿರ್ತದೆ. ಸೊ ಇದು ಏನು ಮೀಸಲಾತಿ ಅಡಿಯಲ್ಲಿ ಏನು ನೇಮಕಾತಿ ಆಗಿರೋದು ಅದು ಆದೇಶ ಹೊರಡಿಸಿದ್ದಾರೆ ಆಲ್ರೆಡಿ, ಆದರೆ ಅದು ಜಾರಿ ಆಗಿರೋದಿಲ್ಲ. ಅಂಥದ್ದನ್ನು ಜಾರಿಗೊಳಿಸಬೇಕು ಅಂತ ಮೊದಲನೇ ಬೇಡಿಕೆಯನ್ನು ನೀಡಿದ್ದಾರೆ. ನೆಕ್ಸ್ಟ್ ಇನ್ನೊಂದೇನೆಂದರೆ, ಖಾಲಿ ಹುದ್ದೆಗಳನ್ನು ಭರ್ತಿ ಹಾಗೂ ರಾಜ್ಯದ ಜನಸಂಖ್ಯೆಗನುಗುಣವಾಗಿ ಹೊಸದಾಗಿ ಹುದ್ದೆಗಳನ್ನು ಸೃಜಿಸುವುದು. ಸರ್ಕಾರವು ಹಲವು ವರ್ಷಗಳ ಹಿಂದೆ ರಾಜ್ಯದ ಜನಸಂಖ್ಯೆ 5 ಕೋಟಿ ಇದ್ದ ಸಂದರ್ಭದಲ್ಲಿ 7.79 ಲಕ್ಷ ಹುದ್ದೆಗಳನ್ನು ಮಂಜೂರು ಮಾಡಿತ್ತು. ಈ ಪೈಕಿ ಸುಮಾರು 2.7 ಲಕ್ಷ ಹುದ್ದೆಗಳು ನಿವೃತ್ತಿಯಿಂದಾಗಿ ಖಾಲಿ ಇದ್ದು, ಖಾಲಿ ಹುದ್ದೆಗಳ ಕಾರ್ಯಭಾರವನ್ನು ಹಾಲಿ ಅಧಿಕಾರಿ ಅಥವಾ ನೌಕರರೇ ನಿರ್ವಹಿಸಬೇಕಾಗಿರುವುದರಿಂದ ಸಹಜವಾಗಿಯೇ ನೌಕರರ ಮೇಲೆ ಕಾರ್ಯಭಾರದ ಒತ್ತಡ ಹೆಚ್ಚಿದ್ದು, ನೌಕರರು ಮಾನಸಿಕ ಹಾಗೂ ದೈಹಿಕ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಏನು ಹೇಳ್ತಿದ್ದಾರೆ ಅಂದರೆ, ತುಂಬ ಹಿಂದೆ 5 ಕೋಟಿ ಜನಸಂಖ್ಯೆ ಇದ್ದಾಗ ಏನು 7.79 ಲಕ್ಷ ಗೌರ್ಮೆಂಟ್ ಇದು ಎಂಪ್ಲಾಯ್ಮೆಂಟನ್ನು ಮಾಡಿತ್ತು, ಇಷ್ಟು ನೌಕರಿನ ಕ್ರಿಯೇಟ್ ಮಾಡಿತ್ತು. ಅದರಲ್ಲೂ ಕೂಡ ಹಲವಾರು ಜನ, ಸುಮಾರು 2.7 ಲಕ್ಷದಷ್ಟು ಜನ ರಿಟೈರ್ಡ್ ಆಗಿಬಿಟ್ಟು ಆ ಪೊಸಿಷನ್ ಎಲ್ಲ ಖಾಲಿ ಇದೆ. ಆ ಪೊಸಿಷನ್ ಎಲ್ಲ ಖಾಲಿ ಇರೋದ್ರಿಂದ ಹಾಗೂ ಜನಸಂಖ್ಯೆ ಹೆಚ್ಚಾಗಿರೋದು ಕಾರಣದಿಂದನೂ ಕೂಡ ಈ ಏನು ಯಾರು ಕೆಲಸ ಮಾಡ್ತಿದ್ದಾರೆ ಅವ್ರ ಮೇಲೆ ಪ್ರೆಷರ್ ತುಂಬ ಜಾಸ್ತಿ ಆಗ್ತಿದೆ. ಅವರೇ ಆ ಖಾಲಿದ್ದ ಹುದ್ದೆಗಳ ಕೆಲಸವನ್ನು ಕೂಡ ಅವರೇ ಮಾಡಬೇಕಾಗಿದೆ. ಸೊ ಇದೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟೇ ಆಗುತ್ತೆ. ಸೊ ನೌಕರರು ಮಾನಸಿಕ ಹಾಗೂ ದೈಹಿಕ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಈ ಕಾರಣದಿಂದ ಅವ್ರ ಮೇಲೆ ಪ್ರೆಷರ್ ಬಿದ್ದು ದೈಹಿಕ ಮತ್ತು ಮಾನಸಿಕ ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಹೊರಗುತ್ತಿಗೆ ಅಥವಾ ಗುತ್ತಿಗೆ ನೌಕರರ ಸೇವೆಯಿಂದ ಪ್ರಾಮಾಣಿಕ ಹಾಗೂ ಗುಣಮಟ್ಟದ ಸೇವೆಯನ್ನು ನಿರೀಕ್ಷಿಸಲು ಸಾಧ್ಯವಾಗುತ್ತಿಲ್ಲ. ಅಂದರೆ ಕೆಲವೊಂದು ಔಟ್ಸೋರ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಆಧಾರದಲ್ಲಿ ಔಟ್ಸೋರ್ಸ್ ಮಾಡಿದ್ರಲ್ವ, ಆ ಥರ, ಯಾಕಂದರೆ ಜನ ಇಲ್ಲ ಅಂತ. ಬಟ್ ಅದರಲ್ಲಿ ಅವರು ಎಷ್ಟು ಕರೆಕ್ಟಾಗಿ ಕೆಲಸ ಮಾಡಿಕೊಡ್ತಾರೆ ಅನ್ನೋದನ್ನ ಮೇಲೆ ಸಂಶಯ ಇರುತ್ತೆ. ಹಾಗಾಗಿ ಈ ಖಾಲಿ ಹೊಸ ಹುದ್ದೆಗಳನ್ನು ಕ್ರಿಯೇಟ್ ಮಾಡಬೇಕಂತ ಬೇಡಿಕೆ ಇಟ್ಟಿದ್ದಾರೆ. ಹಾಗೂ ಈ ರೀತಿಯ ಸೇವೆಯಿಂದ ಪ್ರಾಮಾಣಿಕ ಸರ್ಕಾರಿ ನೌಕರರು ಹಾಗೂ ಸಾರ್ವಜನಿಕರ ನಿಂದನೆಗೆ ಗುರಿಯಾಗುತ್ತಿದ್ದಾರೆ. ಅಲ್ಲದೆ ಜನಸಾಮಾನ್ಯರಿಗೆ ಸರ್ಕಾರದ ಜನಪ್ರಯೋಜನಗಳನ್ನು ಸಕಾಲದಲ್ಲಿ ತಲುಪಿಸಲು ಸಾಧ್ಯವಾಗುತ್ತಿಲ್ಲ. ಸುಗಮ ಆಡಳಿತದ ದೃಷ್ಟಿಯಿಂದ ಪ್ರಸ್ತುತ ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ ಹುದ್ದೆಗಳನ್ನು ಸೃಜನೆ ಮಾಡುವುದರ ಮೂಲಕ ಖಾಲಿ ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲು ಬೇಡಿಕೆ. ಅಂದರೆ ಹಲವಾರು ಜನ ರಿಟೈರ್ಡ್ ಆಗಿರ್ತಾರೆ, ಪೊಸಿಷನ್ ಎಲ್ಲ ಖಾಲಿ ಇರುತ್ತೆ, ಅದನ್ನೆಲ್ಲ ಫಿಲಪ್ ಮಾಡಬೇಕು ಮತ್ತು ಹೊಸ ಹುದ್ದೆಗಳನ್ನು ನಿರ್ಮಿಸಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಇದರಿಂದ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಯೂಸ್ ಆಗುತ್ತೆ.
ಸೊ ಇದು ಒಂದು ಬೇಡಿಕೆಯಾಗಿದೆ. ಇನ್ನೊಂದು ಏನಂದರೆ, ಹೊಸದಾಗಿ ನೇಮಕ ಹೊಂದಿದ ಹಾಗೂ ಮುಂಬಡ್ತಿ ಹೊಂದಿದ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಪರಿಣಾಮಕಾರಿ ಸೇವೆಗಾಗಿ ಕಾಲಕಾಲಕ್ಕೆ ಸೇವಾ ವಿಷಯಗಳ ಕುರಿತು ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ ನೀಡೋದು ಅಂತ. ಇದೇ ಏನು ಹೇಳಿದ್ದಾರೆ ಅಂದರೆ, ಹೊಸದಾಗಿ ಇವಾಗ ಏನಾದರೂ ಯಾವ್ದಾದ್ರು ಒಂದು ಹುದ್ದೆ ಖಾಲಿ ಇದ್ದರೆ ಅದಕ್ಕೆ ನೇಮಕ ಮಾಡ್ಕೊಂಡ ತಕ್ಷಣ ಅವ್ರಿಗೆ ಯಾವುದೇ ರೀತಿಯ ಟ್ರೈನಿಂಗ್ ಇಲ್ದಿದ್ರೆ ಅವರಿಗೆ ಆ ಕೆಲಸ ನಿರ್ವಹಿಸೋದು ಕಷ್ಟ ಆಗುತ್ತೆ. ಹಾಗಾಗಿ ಸರ್ಕಾರದ ವತಿಯಿಂದನೇ ಆ ಟ್ರೈನಿಂಗ್ ಎಲ್ಲ ಕೊಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕಂಪ್ಯೂಟರ್ಗಳನ್ನು ಅಳವಡಿಸಿದ್ದಾರೆ. ಹಲವಾರು ಜನಕ್ಕೆ ಅದನ್ನು ಹೇಗೆ ಉಪಯೋಗ ಮಾಡೋದು, ಅದರಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಅಂಥ ಟ್ರೈನಿಂಗ್ಗಳನ್ನು ಸರ್ಕಾರದ ಕಡೆಯಿಂದನೇ ಒದಗಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಿ ನೌಕರರು ಮಂಡಿಸಿದ್ದಾರೆ. ಇದು ಹೊಸ ಬೇಡಿಕೆಗಳು. ಇದರೊಟ್ಟಿಗೆ ಹಳೆ ಬೇಡಿಕೆಗಳನ್ನು ಕೂಡ, ಹಳೆ ಬೇಡಿಕೆಗಳು ಅಂದರೆ ಯಾವುದು, ಇವಾಗ OPS ಅನ್ನೇ ಜಾರಿ ಮಾಡಬೇಕು, ಹಳೆ ಪಿಂಚಣಿ ಯೋಜನೆಯನ್ನೇ ಜಾರಿ ಮಾಡಬೇಕು, ಹೊಸ ಪಿಂಚಣಿ ಯೋಜನೆ ಅಥವಾ ಏಕೀಕೃತ ಪಿಂಚಣಿ ಯೋಜನೆಯನ್ನು ತೆಗೆದು ಅಂತ ಇದೆಯಲ್ಲ, ಆ ಬೇಡಿಕೆ ಕೂಡ ಇದೆ. ಅದರ ಜೊತೆಗೆ ಏನು ಆರೋಗ್ಯ ಸಂಜೀವಿನಿ ಯೋಜನೆಯ ಬಗ್ಗೆ ನಗದು ರಹಿತ ಟ್ರಾನ್ಸಾಕ್ಷನ್ಸನ್ನು, ನಗದು ರಹಿತ ವೈದ್ಯಕೀಯ ಸೇವೆಯನ್ನು ಕೊಡಬೇಕು ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತದಾರರಿಗೆ ಅಂತ ಏನಿತ್ತು, ಆ ಬೇಡಿಕೆ ಕೂಡ ಇದೆ. ಮತ್ತು ಏನು 70 ವರ್ಷ ಮೇಲಿನವರಿಗೆ ಎಕ್ಸ್ಟ್ರಾ 10% ಪೆನ್ಷನ್ ಸಿಗುತ್ತಲ್ವ, ಆ ಬೇಡಿಕೆ. ಇದೆಲ್ಲ ಬೇಡಿಕೆಗಳು. ಯಾಕಂದರೆ ಇದೆಲ್ಲ ಆಲ್ರೆಡಿ ಅಂಗೀಕೃತ ಆಗಿದೆ, ಆದರೆ ಆದೇಶ ಹೊರಡಿಸಿಲ್ಲ. ಇದೆಲ್ಲ ಬೇಡಿಕೆಗಳನ್ನು ಕೂಡ ಅವರು ಸಲ್ಲಿಸಿದ್ದಾರೆ ಈ ಹೊಸ ಬೇಡಿಕೆಗಳೊಟ್ಟಿಗೆ. ಏನು ಮಾರ್ಚ್ನಲ್ಲಿ ರಾಜ್ಯ ಬಜೆಟ್ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಈ ಎಲ್ಲ ಬೇಡಿಕೆಗಳ ಬರುವಂತಹ, ಅಂಗೀಕಾರ ಆಗುವಂತಹ ಅಥವಾ ಆದೇಶ ಪ್ರತಿ ಹೊರಡಿಸುವಂಥ ಸಾಧ್ಯತೆ ಇದೆ. ಸೊ ಅದಕ್ಕೋಸ್ಕರ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ನಾನು ಹೇಳ್ದಾಗೆ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅವ್ರ ಜೊತೆಗೆ ಅವರು ಸಭೆಯನ್ನು ಮಾಡಿ ಎಲ್ಲ ಬೇಡಿಕೆಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಅವರು ಇನ್ನು ಇದನ್ನೆಲ್ಲ ಪರಿಶೀಲಿಸಿ ಇದರಲ್ಲಿ ಯಾವುದನ್ನು ಅಂಗೀಕಾರ ಮಾಡಬೇಕು, ಯಾವುದನ್ನು ಕೈ ಬಿಡಬೇಕು ಅಂತ ಯೋಚನೆ ಮಾಡಿ ಬಜೆಟ್ ಸಮಯದಲ್ಲಿ ತಿಳಿಸ್ಕೊಡೋ ಅಂತಹ ಸಾಧ್ಯತೆ ಇದೆ. ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ನೀವು ನೋಡಿ ಹಾಗೂ ನಿಮ್ಮ ಕಲೀಗ್ಸ್ ಜೊತೆ ಕೂಡ ಈ ಇನ್ಫಾರ್ಮೇಷನನ್ನು ಶೇರ್ ಮಾಡಿ. ಮತ್ತು ಇನ್ನು ಯಾವುದಾದ್ರೂ ಟಾಪಿಕ್ಗಳ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ಹೇಳ್ದೆ ಅಲ್ವ, ಹೊಸ ಹುದ್ದೆಗಳೆಲ್ಲ ನಿರ್ಮಿಸ್ತಾರೆ, ಹೇಗೆ, ಯಾವುದು ಗೌರ್ಮೆಂಟ್ ಜಾಬಲ್ಲಿ ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ ವೇಕೆನ್ಸಿ ಇದೆ, ಹೇಗೆ ಅದಕ್ಕೆ ಅಪ್ಲೈ ಮಾಡ್ಬೋದು ಅನ್ನೋ ವಿಷಯಗಳನ್ನು ತಿಳಿಸ್ಕೊಳ್ಬೇಕಂತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ನಿಮ್ಗೆ ಯೂಸ್ಫುಲ್ ಆಗದಿದ್ರು ನಿಮ್ಮ ಫ್ಯಾಮ್ಲಿಯಲ್ಲಿ ಯಾರಾದರೂ ಗೌರ್ಮೆಂಟ್ ಎಂಪ್ಲಾಯ್ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರಿಗೆ ಅಥವಾ ಅಪ್ಲೈ ಮಾಡಬೇಕು ಅಂತ ನೋಡ್ತಿರೋರಿಗೆ ಆ ವಿಡಿಯೋನ ಫಾರ್ವರ್ಡ್ ಮಾಡ್ಬೋದು. ಸೊ ಹಾಗೂ ಪೆನ್ಷನಿದ್ದು ನಾನು ಹೇಳ್ದಾಗೆ ಹಲವಾರು ಜನ ಇನ್ನೂ ಅಪ್ಡೇಟ್ ಆಗಿ ಬಂದಿಲ್ಲ ಅಂತ ತಿಳಿಸ್ಕೊಡ್ತಿದ್ರೆ, ನಾನು ಆಲ್ರೆಡಿ ಹೇಳ್ದಾಗೆ ಡಿಪಾರ್ಟ್ಮೆಂಟ್ ವೈಸ್ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಆದೇಶ ಪ್ರತಿ ಹೊರಡಿಸಿರೋದ್ರಿಂದ ಅಪ್ಡೇಟೆಡ್ ಪೆನ್ಷನ್ ಶೀಘ್ರದಲ್ಲೇ ನಿಮ್ಮ ಕೈ ಸೇರಲಿದೆ. ಧನ್ಯವಾದಗಳು.